ಇಂದು ಪರಪ್ಪನಗ್ರಹಾರ ಜೈಲು ಸೇರಲಿರುವ ನಟ ದರ್ಶನ್ 24ನೇ ಎಸಿಎಂಎಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿರುವ ಹಾಕಿ ನ್ಯಾಯಾಂಗ ಬಂಧನ ಕೋರಿ ರಿಮಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಇಂದು ಪರಪ್ಪನಗ್ರಹಾರ ಜೈಲಿಗೆ 2011ರ ಪ್ರಕರಣದ ನಂತರ ಈಗ 2024ರಲ್ಲಿ 13 ವರ್ಷಗಳ ನಂತರ ಮತ್ತೊಮ್ಮೆ ಪರಪ್ಪನಗ್ರಹಾರ ಜೈಲು ಸೇರಲಿರುವಂತಹ ದರ್ಶನ್ ನ್ಯಾಯಾಂಗ ಬಂಧನ ಕೋರಿ ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಪೊಲೀಸರು. ಆ ಒಂದು ಪ್ರಕ್ರಿಯೆ ಈಗ ಆಗುತ್ತೆ. ಹಾಗಾಗಿ ಮೊನ್ನೆಯೇ ಪರಪ್ಪನಗ್ರಹಾರ ಜೈಲಿಗೆ ಹೋಗಬೇಕಾಗಿತ್ತು. ಆದರೆ ಇನ್ನೂ ವಿಚಾರಣೆ ಅಗತ್ಯ ಇದ್ದಿದ್ದರಿಂದ ಕಸ್ಟಡಿಗೆ ಪೊಲೀಸರು ಕೇಳಿದರು. 24ನೇ ಎಸಿಎಂಎಂ ಕೋರ್ಟ್ನಲ್ಲಿ ಇವತ್ತು ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಆ ಮೂಲಕ ದರ್ಶನ್ ಮತ್ತು ಉಳಿದಂತ 3 ಜನ ಪ್ರದೋಷ್ ಹಾಗೇನೆ ವಿನಯ್ ಧನರಾಜ್ ಎಲ್ಲರನ್ನೂ ಕೂಡ ಇವತ್ತು ಪರಪ್ಪನಗ್ರಹಾರ ಜೈಲಿಗೆ ಬಹುತೇಕ ಕಳಿಸಲಾಗುತ್ತೆ. ರಾಚಪ್ಪ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ರಾಚಪ್ಪ, ಮೊನ್ನೆ ಅಷ್ಟೇ ಒಂದಷ್ಟು ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ದರ್ಶನ್ ಕಡೆಯಿಂದ ಬರ್ತಾ ಇರಲಿಲ್ಲ, ಸರಿಯಾದಂಥ ರೆಸ್ಪಾನ್ಸ್ ಬರ್ತಾ ಇರಲಿಲ್ಲ ಅನ್ನೋದು ವಿಚಾರ ಇತ್ತು. ಈಗ ಈ 2 ದಿನಗಳ ನಂತರ ಮತ್ತೇನಾದರೂ ಎಕ್ಸ್ಟೆಂಡ್ನ ಅಗತ್ಯ ಇದೆಯಾ ಅಂತ ಬರುತ್ತಾ, ಇಲ್ಲ ಸೀದಾ ಪರಪ್ಪನಗ್ರಹಾರ ಜೈಲಿಗೆ ಅಂತ? ಅವಿನಾಶ್, ಸದ್ಯಕ್ಕೆ ಲಭ್ಯ ಆಗ್ತಿರುವಂತಹ ಮಾಹಿತಿ ಪ್ರಕಾರ 24ನೇ ಎಸಿಎಂಎಂ ಕೋರ್ಟ್ಗೆ ನಟ ದರ್ಶನ್ ಸೇರಿದಂತೆ ಉಳಿದಂತಹ 4 ಆರೋಪಿಗಳೇನಿದ್ದಾರೆ ಅವರಿಗೆ ಪರಪ್ಪನಗ್ರಹಾರ ಜೈಲಿಗೆ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ರಿಮಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಪರಪ್ಪನಗ್ರಹಾರ ಜೈಲು ಪಾರಾಗ್ತಾರೆ. ಅಂದ್ರೆ ಕಳೆದ ಬಾರಿ ಅಂದ್ರೆ 2 ದಿನಗಳ ಹಿಂದೆ ದರ್ಶನ್ ರನ್ನ ಕಸ್ಟಡಿಗೆ ಕೇಳುವಂತ ಸಂದರ್ಭದಲ್ಲಿ ಸುಮಾರು 18 ಪುಟಗಳ ಒಂದು ರಿಮಾಂಡ್ ಅರ್ಜಿಯನ್ನ ಪಶ್ಚಿಮ ವಿಭಾಗ ಪೊಲೀಸರು ನೀಡಿದ್ರು. ಅಂದ್ರೆ ನಟ ದರ್ಶನ್ ಸೇರಿದಂತೆ ಉಳಿದವರು ತನಿಖೆಗೆ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಿಲ್ಲ, ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಕಾರಣಗಳನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ರಿಮಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಒಂದು ವೇಳೆ ಅವರಿಗೆ ಪೊಲೀಸ್ ಕಸ್ಟಡಿಗೆ ಬೇಕು ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅನ್ನೋದೇ ಆದ್ರೆ ಒಂದಿಷ್ಟು ಕಾರಣಗಳನ್ನ ರಿಮಾಂಡ್ ಅರ್ಜಿ ಅಪ್ಲಿಕೇಶನ್ ಅಲ್ಲಿ ಸಲ್ಲಿಕೆ ಮಾಡಲಾಗುತ್ತೆ, ಅಂದ್ರೆ ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಸರಿಯಾದ ರೀತಿಯಲ್ಲಿ ಪೊಲೀಸರ ಒಂದು ತನಿಖೆಗೆ ಸ್ಪಂದಿಸ್ತಾ ಇಲ್ಲ. ಅದ್ರ ಜೊತೆಗೆ ಈ ಒಂದು ಕೊಲೆ ಕೇಸನ್ನು ಮುಚ್ಚಾಕುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸಾಲವನ್ನ ಏನು ಮಾಡಿದ್ರು, ಆ ಸಾಲಕ್ಕೆ ಸಂಬಂಧಪಟ್ಟಂತೆ ಹಣದ ಮೂಲ ಏನಿದೆ, ಅದರ ಜೊತೆಗೆ ಏನು ಶೆಡ್ ಏನಿದೆ, ಆ ಒಂದು ಶೆಡ್ ರೇಣುಕಾಸ್ವಾಮಿ ಕೊಲೆ ಆದಂತಹ ಶೆಡ್ ಏನಿದೆ ಅಲ್ಲಿ ಇರುವಂತಹ ಒಂದಿಷ್ಟು ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಆಮಿಷವನ್ನ ಒಡ್ಡಲಾಗ್ತಿದೆ, ಅವರಿಗೆ ಬೆದರಿಕೆಯನ್ನು ಒಡ್ಡಲಾಗ್ತಿದೆ, ಅಂದ್ರೆ ಸಾಕ್ಷಿ ಹೇಳದಂತೆ ಅನ್ನುವಂತಹ ಒಂದು ಕಾರಣಗಳನ್ನ ಕೂಡ ಕೊಟ್ಟಿದ್ರು. ಅದ್ರ ಜೊತೆಗೆ ರೇಣುಕಾಸ್ವಾಮಿಯ ಮೊಬೈಲ್ ಅನ್ನ ಎಸೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಮೊಬೈಲ್ ಅನ್ನ ಎಸೆಯಲಾಗಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸರಿಯಾದಂತ ರೀತಿಯಲ್ಲಿ ಕೂಡ ಸಕಾರಾತ್ಮಕವಾಗಿ ಆರೋಪಿಗಳು ಸ್ಪಂದಿಸಿರಲಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರಣಗಳನ್ನು ನೀಡಿ ಪೊಲೀಸ್ ಕಸ್ಟಡಿಗೆ ನೀಡುವಂತ ಮನವಿಯನ್ನು ಮಾಡಿಕೊಂಡಿದ್ರು. 2 ದಿನಗಳ ಕಾಲ ಒಂದು ಅವರ ಅವಧಿ ಮುಕ್ತಾಯ ಆಗಿರುವಂತಹ ಹಿನ್ನೆಲೆಯಲ್ಲಿ ತನಿಖೆ ಕೂಡ ಸಂಪೂರ್ಣ ಆಗಿದೆ, ಆರೋಪಿಗಳ ವಿಚಾರಣೆ ಕೂಡ ಸಂಪೂರ್ಣವಾಗಿದೆ. ಅದರ ಜೊತೆಗೆ ಆರೋಪಿಗಳಿಂದ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೇಳಿದಂತಹ ಒಂದಿಷ್ಟು ಪ್ರಶ್ನೆ ಏನಿದೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ವಿಚಾರಣೆ ಸಂಪೂರ್ಣ ಆಗಿರುವಂತಹ ಹಿನ್ನೆಲೆಯಲ್ಲಿ, ತನಿಖೆ ಪೂರ್ಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಪೊಲೀಸರು ಕೇಳುವಂತಹ ಸಾಧ್ಯತೆಗಳು ತುಂಬಾನೇ ಕಡಿಮೆ ಆಗಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ರಿಮಾಂಡ್ ಅರ್ಜಿ ಕೂಡ ಸಲ್ಲಿಕೆ ಆಗಿರುವಂತಹ ಕಾರಣದಿಂದಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನ ಹೊರಡಿಸಲಿದ್ದಾರೆ. ಅವಿನಾಶ್. ಎಸ್ ರಾಚಪ್ಪ, ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಹಂತದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಇದು ಪರಪ್ಪನಗ್ರಹಾರ ಜೈಲಿಗೆ ಬಹುತೇಕ ಸೇರಿರುವಂತಹ ದರ್ಶನ್ ಮೊನ್ನೆ ಅಷ್ಟೇ ಉಳಿದಂತವರೆಲ್ಲರೂ ಕೂಡ ಪರಪ್ಪನಗ್ರಹಾರ ಜೈಲಿಗೆ ಸೇರಿದ್ದಾರೆ. ಆದರೆ ಮತ್ತಷ್ಟು ವಿಚಾರಣೆ ಅಗತ್ಯ ಇದ್ದಿದ್ದರಿಂದ ನಟ ದರ್ಶನ್ ಹಾಗೂ ಉಳಿದಂತಹ 3 ಜನ ಪ್ರದೋಷ್ ಹಾಗೇನೆ ವಿನಯ್ ಧನರಾಜ್ ಇವ್ರನ್ನ ವಿಚಾರಣೆಗೆ ಮತ್ತೆ ಕರ್ಕೊಂಡು ಹೋಗಲಾಯಿತು. ಇಂದು ಪರಪ್ಪನಗ್ರಹಾರ ಬಹುತೇಕ ಸೇರೋದು ನಿಶ್ಚಳವಾಗಿದೆ. 24ನೇ ಎಸಿಎಂಎಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತಹ ಕಾಕಿ ನ್ಯಾಯಾಂಗ ಬಂಧನ ಕೋರಿ ರಿಮಾಂಡ್ ಅರ್ಜಿ ಸಲ್ಲಿಕೆ. ಅದಕ್ಕೆ ಎಲ್ಲ ಸಿದ್ಧತೆಗಳು ಈಗ ಆಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಈಗ ಹಾಜರುಪಡಿಸಲಾಗ್ತಾ ಇದೆ.